ರಾಯರ ಬೆಳಕಿನ ಫೋಟೋ ಇದು. ನೋಡಿ ಎಲ್ಲ ಹೂಗಳನ್ನೆಲ್ಲ ತೆಗೆದು ನಾನು ಇವಾಗ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ನೋಡಿ ರಾಯರೇ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ಬಂದ ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆದೆಲ್ಲ ರೆಡಿ ಮಾಡಿದೆ. ನಾನು ಗಂಧ ರೆಡಿ ಮಾಡ್ಕೊಂಡು ನೀರಲ್ಲಿ ಮುಖ್ಯವಾಗಿ ತುಳಸಿ ಹಾಕಬೇಕು ಅಂದ್ರೇ ಅದು ರಾಯರಿಗೆ ಅರ್ಪಣೆ ಆಗೋದು. ಮತ್ತು ನೋಡಿ ಇವಾಗ ನಾವು ರಾಯರಿಗೆ ಯಾವ ಥರ ನೀರಿಂದ ಸ್ವಚ್ಛಗೊಳಿಸಿ ಗಂಧ ಹಚ್ತೀವಿ ಅನ್ನೋದನ್ನು ನೀವೇ ನೋಡಿ. ಸ್ವಚ್ಛವಾಗಿ ಒರೆಸ್ಕೋಬೇಕು ಶುಭ್ರ ಬಟ್ಟೆಯಿಂದ. ತುಳಸಿ ನೀರಲ್ಲಿ ಹಾಕಿರಲೇಬೇಕು ಅಂದ್ರೇ ಅದು ರಾಯರಿಗೆ ಫಲಿಸುತ್ತದೆ. ಮೂಲೆನೂ ಸ್ವಚ್ಛದಾಗಿ ಒರೆಸ್ಬೇಕು. ನೋಡಿ ರಾಯರ ಮುಖ ನೋಡಿದರೆ ನಮಗೂ ನಮ್ಮ ಮನಸ್ಸಲ್ಲಿ ಎಷ್ಟು ಹರ್ಷ ತುಂಬುತ್ತೆ. ರಾಯರು ನಮಗೆ ಸತ್ಯ ಧರ್ಮದಲ್ಲೇ ನಡೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ರಾಯರಿಗೆ ನಾವು ಸತ್ಯ ಮಾರ್ಗದಲ್ಲಿ ಸತ್ಯ ಧರ್ಮದಲ್ಲೇ ನಡೆಯೋಣ. ರಾಯರು ನಿಮಗೂ ಹಾಗೂ ನಮಗೂ ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಎಲ್ಲರಿಗೂ ರಾಯರು ಇದ್ದಾರೆ. ಇವಾಗ ಗಂಧನ ಲೇಪನ ಮಾಡೋಣ ರಾಯರಿಗೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಆ ಕಡೆನೂ ಇದ್ದಾರೆ ರಾಯರು, ಅವರಿಗೂ ಗಂಧ ಲೇಪನ ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಇವಾಗ ರಾಯರಿಗೆ ಹೂಗಳನ್ನು ನಾವು ಅರ್ಪಣೆ ಮಾಡೋಣ. ಹೂಗಳು, ತುಳಸಿ ಎಲ್ಲವೂ ಇದೆ. ಎಲ್ಲವನ್ನು ರಾಯರಿಗೆ ನಾವು ಅರ್ಪಣೆ ಮಾಡೋಣ. ನೋಡಿ ಮಲ್ಲಿಗೆ ಇದೆ, ಎಲ್ಲ ಥರದ. ರಾಯರಿಗೆ ಹಳದಿ ಹೂ ಅಂದರೆ ತುಂಬ ಪ್ರಿಯವಾದದ್ದು. ನೋಡಿ ರಾಯರಿಗೆ ನಾವು ಯಾವ ಥರ ಅಲಂಕಾರ ಮಾಡ್ತೀವಿ ಅಂತ, ರಾಯರಿಗೆ ಯಾವ ಥರ ಹೂ ಪ್ರಸಾದ ಕೊಡ್ತಾರ ಅಂತ ನೀವೇ ನೋಡಿ. ಕೆಲವರಿಗೆ ಅದೆಲ್ಲ ಸುಳ್ಳು ಅನ್ನಿಸ್ಬೋದು, ಹೂ ಕೊಡ್ತಾರ ರಾಯರು ಅನ್ನೋದು. ಆದರೆ ನಮ್ಮ ಭಕ್ತಿ ನಿಜವಾದದ್ದಾದರೆ ನಾವು ನಿಷ್ಠೆಯಿಂದ ಭಕ್ತಿಯಿಂದ ರಾಯರ ಪೂಜೆ ಮಾಡೋದು, ಅವರಿಗೆ ನಾವು ಸತ್ಯ ಧರ್ಮದಲ್ಲೇ ನಡೆಯೋದು ಮಾಡಿದರೆ ಖಂಡಿತವಾಗ್ಲೂ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ರಾಯರು ಹೂ ಪ್ರಸಾದ ಕೊಡ್ತಾರೆ. ರಾಯರು ನಮ್ಮ ಮನೆಗೆ ಬಂದಿನಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಾ ಬಂದಿದೆ. ನಾವು ರಾಯರಿಗೆ ತುಂಬಾ ನೋಡಿ ರಾಯರು ಯಾವ ಥರ ಹೂ ಪ್ರಸಾದ ಕೊಡ್ತಾರೆ, ಹೇಗೆ ಎಲ್ಲ ಅನ್ನೋದು ನೋಡಿ ನಮಗೂ ರಾಯರು ಅನುಗ್ರಹ ಮಾಡಿ. ಇವಾಗಿನ ಭಕ್ತಿ ಕಮ್ಮಿ ಎಲ್ಲರೂ ಕೇಳ್ಬೋದು. ಸಂಕಲ್ಪ ಮಾಡಿಕೊಳ್ಳಿ ಫಸ್ಟ್ ರಾಯರಿಗೆ ಪೂಜೆ ಮಾಡಬೇಕು. ಅನಿಸುತ್ತದೆ ಮತ್ತು ನೋಡಿ ಸಂಕಲ್ಪ ಹೇಳ್ಕೊಡ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ನೋಡಿ ರಾಯರು ಯಾವ ಥರ ಅನುಗ್ರಹ ಮಾಡ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಾಕಾಗಿಷ್ಟ ಹೇಳಂಕಾರ, ಯಾಕಂದ್ರೆ ಹುಟ್ಟಿದ್ರೆ ಬಿಡ್ತಾವೆ, ಅದರ ನನಗೆ ಭಯ. ನಮ್ಮ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನಿಮ್ಮೆಲ್ಲರನ್ನು ಹುಟ್ಟಿಸಿದ್ರೆ ಬಿಡ್ತಾವ. ಜ್ಞಾನ ಮಾಡಬೇಕು. ಜ್ಞಾನ ಮಾಡಿ ನೀವು ಎಲ್ಲವೂ ಒಳ್ಳೆಯದಾಗೇ ಆಗುತ್ತೆ ಅಂತ ನಿಮ್ಮನ್ನು ಕೇಳ್ಕೊತೀನಿ.
ನೀವು ಕೊಟ್ಟರು ನೋಡಿ ಕೆಳಗಿನ ಕೊಟ್ಟರು. ರಾಯರಿಗೆ ನೈವೇದ್ಯನೂ ರೆಡಿ ಆಯಿತು. ಇವಾಗ ಮಂತ್ರ ಪಠನೆ ಮಾಡೋಣ.
पूज्याय राघवेन्द्राय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ श्री गुरु राघवेन्द्राय नमः। ॐ श्री गुरु राघवेन्द्राय नमः। ॐ श्री गुरु राघवेन्द्राय नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ श्री गुरु राघवेन्द्राय नमः। 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 पूज्याय राघवेन्द्राय सत्यधर्मरताय च भजतां कल्पवृक्षाय नमः।